ನಿಮ್ಮ ಸನ್ನಿಧಿ ಸೇರಿಯರು ನಿನ್ನ ಭಜನೆಯ ಮಾಡುವೆವು, ನಿಮ್ಮ ನಾಮವ ಸ್ತುತಿಸುವೆವು ಪ್ರಭು, ನಿಮ್ಮ ನಾಮವ ಸ್ತುತಿಸುವೆವು. ಜೈ ಜೈ ಯೇಸು, ಜೈ ಯೇಸು, ಜೈ ಜೈ ಯೇಸು, ಜೈ ಯೇಸು. ವಂದನೆ ವೈಭವ ನಿಮ್ಮದೇ ಪಿತನೆ, ಮೈ ಮಾಡಲಿ ಪ್ರಭು ನಿಮ್ಮದೇ ಸುತ್ತನೆ. ವಂದನೆ ವೈಭವ ನಿಮ್ಮದೇ ಪಿತನೆ, ಮೈ ಮಾಡಲಿ ಪ್ರಭು ನಿಮ್ಮದೇ ಸುತ್ತನೆ. ನಿಮ್ಮಯ ರಾಜ್ಯವು ಎಮ್ಮಲಿ ಬರಲಿ, ನಿಮ್ಮಯ ಚಿತ್ತವು ನಿರುದ್ಧವು ಆಗಲಿ. ಭೂಕರಗಳು ನಿಮ್ಮ ಸ್ತುತಿಸುತ್ತಿರಲಿ, ಪವಿತ್ರ ನಾಮವು ಸ್ತುತಿಸಲ್ಪಡಲಿ. ನಿಮ್ಮ ಸನ್ನಿಧಿ ಸೇರಿಯೆವು, ನಿಮ್ಮ ಭಜನೆಯ ಮಾಡುವೆವು, ನಿಮ್ಮ ನಾಮವ ಸ್ತುತಿಸುವೆವು ಪ್ರಭು, ನಿಮ್ಮ ನಾಮವ ಸ್ತುತಿಸುವೆವು. ಜೈ ಜೈ ಯೇಸು, ಜೈ ಯೇಸು, ಜೈ ಜೈ ಯೇಸು, ಜೈ ಯೇಸು. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಈ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ಸ್ವಾಗತ, ಸುಸ್ವಾಗತ. ಪಿತನಾಮದ ಸುತನಾಮದ ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ದೇವರಿಗೆ ನಮ್ಮ ತಪ್ಪುಗಳನ್ನು ಒಪ್ಪಿಸಿ ಅವರ ಕ್ಷಮೆ ಹಾಗೂ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಪಾದದಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತನ ದಯೆ ತೋರಿ, ಕ್ರಿಸ್ತನ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಸೇವಕರಿಗೆ ನೆರವು ನೀಡಿ ನಿಮ್ಮ ಕೃಪಾವರದ ಕೊಡುಗೆಗಳನ್ನು ಅವರಲ್ಲಿ ದಯೆಯಿಂದ ಹೆಚ್ಚಿಸಿರಿ. ಇವರ ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯಲ್ಲಿ ಉತ್ಸಾಹಭರಿತರಾಗಿ ನಿಮ್ಮ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ಸದಾ ಜಾಗೃತರಾಗಿರುವಂತೆ
ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಚನ. ನಿನಗೆ ಯಾವುದು ಒಳಿತೆಂದು ಸರ್ವೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಹೇಳುವುದನ್ನು ಕೇಳಿರಿ, ಎದ್ದೇಳು, ಬೆಟ್ಟಗಳ ಸಮ್ಮುಖದಲ್ಲಿ ನಿನ್ನ ವ್ಯಾಜ್ಯ ನಡೆಯಲಿ, ನಿನ್ನ ಧ್ವನಿ ಗುಡ್ಡಗಳಿಗೆ ಕೇಳಿಸಲಿ. ಬೆಟ್ಟಗಳೇ, ಸರ್ವೇಶ್ವರ ಸ್ವಾಮಿಯ ಆಪಾದನೆಯನ್ನು ಕೇಳಿರಿ. ಭೂಮಿಯ ಸ್ಥಿರವಾದ ಅಸ್ತಿಭಾರಗಳೇ, ಕಿವಿಗೊಡಿ. ಆ ಸ್ವಾಮಿಗೆ ತನ್ನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ. ಅವರು ಇಸ್ರಾಯೇಲಿನ ವಿರುದ್ಧ ವಾದಿಸುವುದನ್ನು ಗಮನಿಸಿರಿ. ಸರ್ವೇಶ್ವರ ಇಂತೆನ್ನುತ್ತಾರೆ, ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆ? ಯಾವ ವಿಷಯದಲ್ಲಿ ನಿನಗೆ ಬೇಸರವನ್ನು ಉಂಟು ಮಾಡಿದೆ? ಪ್ರಮಾಣವಾಗಿ ಹೇಳು. ಈಜಿಪ್ಟ್ ದೇಶದಿಂದ ನಾನು ನಿನ್ನನ್ನು ಕರೆತಂದೆ, ದಾಸತ್ವದ ಬಂಧನದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ನಿನಗೆ ಮೋಶೆ, ಆರೋನ್ ಮತ್ತು ಮಿರ್ಯಾಮಳನ್ನು ನಾಯಕರನ್ನಾಗಿ ಕಳುಹಿಸಿದೆ. ನಾನು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಗೆ ಯಾವ ಕಾಣಿಕೆಯೊಂದಿಗೆ ಹೋಗಲಿ? ಮಹೋನ್ನತ ದೇವರಿಗೆ ಹೇಗೆ ಅಡ್ಡ ಬೀಳಲಿ? ಹೋಮಕ್ಕಾಗಿ 1 ವರ್ಷದ ಎಳೆ ಕರುವನ್ನು ತೆಗೆದುಕೊಂಡು ಹೋಗಲೇ? ಸಾವಿರಾರು ಟಗರುಗಳನ್ನು ಧಾರಾಕಾರವಾಗಿ ಹರಿಯುವ ತೈಲ ಪ್ರವಾಹಗಳನ್ನು ನೋಡಿ ಸರ್ವೇಶ್ವರ ಮೆಚ್ಚುವುದುಂಟೆ? ನಾನು ಮಾಡಿದ ದ್ರೋಹಕ್ಕಾಗಿ ನನ್ನ ಚೊಚ್ಚಲು ಮಗನನ್ನೇ ಅರ್ಪಿಸಲೇ? ನನ್ನ ಪಾಪಕ್ಕಾಗಿ ನನ್ನ ಕರುಳ ಕುಡಿಯನ್ನೇ ಬಲಿ ಕೊಡಲೇ? ಇಲ್ಲ ಮನುಜ, ನಿನಗೆ ಯಾವುದು ಒಳಿತೆಂದು ಸರ್ವೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನ್ಯಾಯ ನೀತಿಯ ನಡವಳಿಕೆ, ಕರುಣೆಯಲ್ಲಿ ಅಚಲ ಆಸಕ್ತಿ, ದೇವರ ಮುಂದೆ ನಮ್ರತೆ, ಇಷ್ಟನ್ನೇ ಆ ಸ್ವಾಮಿ ನಿನ್ನಿಂದ ಅಪೇಕ್ಷಿಸುವುದು. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಸನ್ಮಾರ್ಗಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಬಲಿ ಮೂಲಕ ಒಡಂಬಡಿಕೆಗೈದ ಭಕ್ತರನ್ನು ಸಭೆ ಸೇರಿಸಿ ಇಲ್ಲೆನ್ನ ಮುಂದೆ ಎನ್ನುತ್ತಿಹನು, ದೇವನೇ ಸತ್ಯ ಸ್ವರೂಪಿ ನ್ಯಾಯಾಧಿಪತಿ, ಇದನ್ನು ಸೇರಿ ಹೇಳಲಿ ಆಕಾಶ ಪ್ರಕೃತಿ. ಶ್ಲೋಕ. ನಿನ್ನ ಬಲಿ ಅರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ. ನನ್ನ ಮುಂದೆವೇ ಸತತ ನಿನ್ನ ದಹನ ಬಲಿಗಳಲ್ಲ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಶ್ಲೋಕ. ದುರ್ಜನರಿಗೆ ದೇವ ಹೇಳುವನು ಇಂತೆಂದು, ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು? ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು? ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ, ನನ್ನ ತಿದ್ದುಪಾಠಗಳನ್ನು ನೀವು ಧಿಕ್ಕರಿಸುತ್ತೀರಿ. ಶ್ಲೋಕ. ನೀವಿದನ್ನೆಲ್ಲ ಮಾಡಿದರೂ ನಾ ಮೌನಿ ಎಂದೆನ್ನುವಿರಾ? ನಾ ಕೂಡ ನಿಮ್ಮಂಥವನು ಎಂದುಕೊಂಡಿರಾ? ಧನ್ಯವಾದದ ಬಲಿ ಅರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಶ್ಲೋಕ. ನಿನ್ನ
Alleluia, alleluia, alleluia. Alleluia, alleluia, alleluia. ಪ್ರಭು, ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಸಮಂಜಸವಾಗಿ ಸಾರುವಾಗೆ ನನ್ನ ಹೃದಯವನ್ನು ವಚನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು ಫರಿಸಾಯರು ಯೇಸುವನ್ನು ಉದ್ದೇಶಿಸಿ, ಬೋಧಕರೇ, ನೀವು ಒಂದು ಸೂಚಕ ಕಾರ್ಯ ಮಾಡುವುದನ್ನು ನೋಡಬೇಕೆಂದಿದ್ದೇವೆ ಎಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಇಂತೆಂದರು, ಈ ಕೆಟ್ಟ ಹಾಗೂ ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಅದಕ್ಕೆ ದೊರಕದು. ಯೋನನು 3 ದಿನ ಹಗಲು ರಾತ್ರಿ ದೊಡ್ಡ ಮೀನಿನ ಉದರದಲ್ಲಿದ್ದನು. ಅದರಂತೆಯೇ ನರಪುತ್ರನು 3 ದಿನ ಹಗಲು ರಾತ್ರಿ ಗರ್ಭದಲ್ಲಿರುವನು. ತೀರ್ಪಿನ ದಿನ ನಿನೆವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಅದನ್ನು ಅಪರಾಧಿ ಎಂದು ಖಂಡಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಅವರು ಪಾಪಕ್ಕೆ ವಿಮುಖರಾಗಿ, ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಅದೇ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವಳು. ಆಕೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೂರ ದೇಶದಿಂದ ಬಂದಳು. ಆದರೆ ಸೊಲೊಮೋನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಆತ್ಮೀಯರೇ, ಸರ್ವೇ ಸಾಮಾನ್ಯವಾಗಿ ನಮಗೆ ಯಾರಾದರೂ ಉಪಕಾರ ಮಾಡಿದರೆ, ನಮಗೆ ಸಹಾಯ ಹಸ್ತವನ್ನು ಚಾಚಿ ನಮ್ಮ ಕಷ್ಟ ಸಂಕಟಗಳಲ್ಲಿ ಭಾಗಿಯಾಗಿ ಸಾಂತ್ವನವಾಗಿ ಹಾಗೂ ನಮ್ಮ ಹಿತಕ್ಕಾಗಿ ಜೊತೆ ಇರುವವರಾಗಿದ್ದರೆ ನಾವು ಅವರಿಗೆ ಕೃತಜ್ಞತೆ, ವಂದನೆ, ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಇಂದಿನ ಮೊದಲನೇ ಮಾಸದಲ್ಲಿ ಮೀಕಾ ಪ್ರವಾದಿಯ ಮುಖಾಂತರ ದೇವರು ಅವರು ಇಸ್ರಾಯೇಲ್ ಜನಾಂಗದವರಿಗೆ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು, ಸಹಾಯವನ್ನು ಹಾಗೂ ಅವರಿಗೆ ನೀಡಿದ ನೆರವನ್ನು ಹಾಗೂ ಅವರಿಗೆ ಎಲ್ಲ ವಿಧಗಳಲ್ಲಿ ಜೀವನದ ಆಧಾರವನ್ನು ಯಾವ ರೀತಿ ಒದಗಿಸಿದರು ಎಂಬುದರ ಬಗ್ಗೆ ನೆನಪಿಸುತ್ತಾ ನೀವು ನನಗೆ ದಹನ ಬಲಿಗಳನ್ನಾಗಲಿ ಟಗರುಗಳ ಬಲಿಗಳನ್ನಾಗಲಿ ಅಥವಾ ಇನ್ಯಾವುದೇ ನಿಮ್ಮ ಚೊಚ್ಚಲ ಮಗನ ಬಲಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಿಮ್ಮಿಂದ ನಾನು ಅಪೇಕ್ಷಿಸುವುದು ಬರೀ 3 ಅಂಶಗಳು. ಈ 3 ಅಂಶಗಳನ್ನು ನೀವು ನನಗೆ ಸಮರ್ಪಿಸಿದರೆ ನಾನು ಸಂತೃಪ್ತನಾಗುತ್ತೇನೆ ಎಂದು ಹೇಳುತ್ತಾರೆ. ಈ 3 ಅಂಶಗಳೇನು?
ನ್ಯಾಯ ನೀತಿಯ ನಡವಳಿಕೆ. ಅನೀತಿಯನ್ನು ಬಿಟ್ಟು ಇತರರಿಗೆ ಮೋಸ ಮಾಡುವಂತಹ ಒಂದು ಅಂಶವನ್ನು ತೆಗೆದುಹಾಕಿ ನಾವು ನ್ಯಾಯ ನೀತಿಯ ನಡವಳಿಕೆಯ ಜೀವನವನ್ನು ನಡೆಸಲು ಕರೆಯನ್ನು ಹೊಂದಿದ್ದೇವೆ. ಎರಡನೇದಾಗಿ, ಸರ್ವೇಶ್ವರನ ಕರುಣೆಯಲ್ಲಿ ಅಚಲ ಆಸಕ್ತಿ. ಒಬ್ಬ ಉತ್ತಮ ಮನುಷ್ಯನೂ ಸಹ 7 ಬಾರಿ ಬೀಳುವನು ಅಥವಾ ತಪ್ಪು ಗೈಯುವನು ಎಂದು ಕೀರ್ತನಾಕಾರ ಹೇಳಿದ್ದಾರೆ. ಅದರಂತೆ ನಾವು ಎಷ್ಟೇ ಶ್ರೇಷ್ಠತೆಯಲ್ಲಿ ಬಾಳಿದರೂ ನಾವು ಪಾಪಿಗಳು. ಆದುದರಿಂದ ಸರ್ವೇಶ್ವರ ಕರುಣೆಯಲ್ಲಿ ನಾವು ಅಚಲ ಆಸಕ್ತಿ ಹೊಂದಿದವರಾಗಿ ಅವರ ಕರುಣೆಯ ಮೊರೆ ಹೋಗಲು ದೇವರು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಹಾಗೂ ಮೂರನೇದಾಗಿ, ದೇವರ ಮುಂದೆ ನಾವು ನಮ್ರತೆಯಿಂದ ಬಾಳಬೇಕು ಎಂಬ ಆಹ್ವಾನವನ್ನು ನೀಡುತ್ತಿದ್ದಾರೆ. ಇಷ್ಟನ್ನೇ ದೇವರು ನಿಮ್ಮೆಲ್ಲರಿಂದ, ನನ್ನಿಂದ ಹಾಗೂ ಎಲ್ಲರಿಂದ ಅಪೇಕ್ಷಿಸುವುದು. ಆತ್ಮೀಯರೇ, ಈ 3 ಅಂಶಗಳನ್ನು, ನ್ಯಾಯ ನೀತಿಯ ನಡವಳಿಕೆ, ಕರುಣೆಯಲ್ಲಿ ಅಚಲವಾದ ಆಸಕ್ತಿ ಹಾಗೂ ದೇವರ ಮುಂದೆ ನಮ್ರತೆಯ ಒಂದು ಜೀವನ ನಾವು ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಅವರೇ ಒದಗಿಸಿಕೊಡುವರು. ಆದರೆ ನಾವು ಜಾಗೃತರಾಗಿ ಅದರ ಎಚ್ಚರಿಕೆ ವಹಿಸಿ ಅದರಂತೆ ಬಾಳಲು ಪಣತೊಟ್ಟು ನಿಲ್ಲಬೇಕು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭುವಿನಿಂದ ಸೂಚಕ ಕಾರ್ಯವನ್ನು, ಒಂದು ಚಿಹ್ನೆಯನ್ನು ಕೇಳಲಾಗುತ್ತೆ. ಪ್ರಭು ಕ್ರಿಸ್ತರು ಕಠಿಣವಾದ ವಾಕ್ಯಗಳಲ್ಲಿ ಇದು ದೈವ ಭ್ರಷ್ಟ ಪೀಳಿಗೆ, ಇದು ಕೆಟ್ಟ ಪೀಳಿಗೆ, ಇದಕ್ಕೆ ಯಾವ ಸೂಚನೆಯೂ ನೀಡಲಾಗುವುದಿಲ್ಲ, ಯೋನನ ಸೂಚನೆಯೊಂದೇ. ಪ್ರವಾದಿ ಯೋನನು ಯಾವ ರೀತಿ 3 ಹಗಲು ರಾತ್ರಿ ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಇದ್ದನೋ ಅದೇ ಪ್ರಕಾರ ನರಪುತ್ರನು ರಕ್ಷಕ ಪ್ರಭು ಕ್ರಿಸ್ತ ಭೂಗರ್ಭದಲ್ಲಿ 3 ಹಗಲು ರಾತ್ರಿಗಳು ಇರುವರು ಎಂದು ಅವರ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ನಮಗೆ ನೆನಪಿಸುತ್ತಾರೆ. ಹಾಗೂ ನಾವು ಯಾವ ರೀತಿ ನಮ್ರರಾಗಿ ಹಾಗೂ ಯಾವ ರೀತಿ ನಮ್ಮ ತಪ್ಪಿಗೆ ಕ್ಷಮೆಯನ್ನು ಕೋರುವವರಾಗಿ, ಪಶ್ಚಾತ್ತಾಪ ಪಟ್ಟವರಾಗಿ, ನಮ್ಮ ಅಪರಾಧವನ್ನು ತೊರೆದು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಆಗಲು ನಮ್ಮನ್ನು ಕರೆ ನೀಡುತ್ತಿದ್ದಾರೆ. ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ವಿರುದ್ಧವಾಗಿ ನಿಂತು ಇವರನ್ನು ಅಪರಾಧಿಗಳು ಎಂದು ಖಂಡಿಸುವಳು ಎಂದು ಕಠಿಣವಾದ ಪದಗಳಲ್ಲಿ ಹೇಳುತ್ತಾರೆ. ಅಂದರೆ ನಾವು ಈ ಒಂದು ಅಪರಾಧ ಪರಿಸರದಿಂದ ಬಿಡಿಸಿಕೊಳ್ಳಬೇಕಾದರೆ ನಾವು ಈ 3 ಅಂಶಗಳನ್ನು, ಮೊದಲನೇ ವಾಚನದಲ್ಲಿ ಬರುವಂತಹ 3 ಅಂಶಗಳನ್ನು, ನ್ಯಾಯ ನೀತಿಯ ನಡವಳಿಕೆ, ದೇವರ ಕರುಣೆಯಲ್ಲಿ ಅಚಲ ಆಸಕ್ತಿ ಹಾಗೂ ದೇವರ ಮುಂದೆ ನಮ್ರತೆಯ ಜೀವನವನ್ನು ನಡೆಸಲು ಪ್ರಭು ಕ್ರಿಸ್ತರು ಸ್ವತಃ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಕರೆ ನೀಡುತ್ತಾ ಇದ್ದಾರೆ. ಪ್ರಭುಗೆ ನಮನಗಳನ್ನು ಸಲ್ಲಿಸೋಣ. ಅವರನ್ನು ಆರಾಧಿಸಿ, ಪೂಜಿಸಿ, ನಮಿಸಿ, ವಂದಿಸುತ್ತಾ, ಪ್ರಭುವೇ, ನಮ್ಮನ್ನು ನಿಮ್ಮ ದಾರಿಯಲ್ಲಿ ನಿಮ್ಮ ಹಿಂಬಾಲಕರಾಗಿ, ನಿಮ್ಮ ಅನುಯಾಯಿಗಳಾಗಿ ಬಾಳಲು ಕರೆದುಕೊಂಡು ಸಾಗಿರಿ. ನಿಮ್ಮ ದೈವತ್ವವನ್ನು, ವಾಕ್ಯವನ್ನು ಪ್ರಸರಿಸುವ ಯೋಗ ನಮ್ಮದಾಗಲಿ. ಆಮೆನ್.
ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ದೇವರೇ, ಹಳೆ ಒಡಂಬಡಿಕೆಯ ವಿವಿಧ ಬಲಿಯರ್ಪಣೆಗಳನ್ನು ಒಂದೇ ಉತ್ಕೃಷ್ಟ ಬಲಿಯಲ್ಲಿ ಸಂಪೂರ್ಣಗೊಳಿಸಿದ್ದೀರಿ. ಆಬೇಲನ ಕಾಣಿಕೆಗಳನ್ನು ಆಶೀರ್ವದಿಸಿದಂತೆ ನಿಮ್ಮ ಪ್ರಾಮಾಣಿಕ ಸೇವಕರು ಬಲಿಯರ್ಪಣೆಯನ್ನು ಸ್ವೀಕರಿಸಿ ಪಾವನಗೊಳಿಸಿರಿ. ಹೀಗೆ ನಿಮ್ಮ ದಿವ್ಯ ಮಹತ್ವ ನಮ್ಮಲ್ಲಿ ಪ್ರತಿಯೊಬ್ಬರು ಅರ್ಪಿಸುವ ಕಾಣಿಕೆಗಳು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಿಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಹಾಡುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ. ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಅರ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತನು ಮೃತರಾದರು, ಕ್ರಿಸ್ತನು ಎದ್ದಿಹರು, ಕ್ರಿಸ್ತನು ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖಕ್ಕೆ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಸಂತ ಅತ್ತನೇ ಭಕ್ತಿನಾಥರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ.
ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಸ್ವೀಕರಣವನ್ನು ನ್ಯಾಯತೀರ್ಪು ಕಣ್ಣನಿಗೆ ಗುರಿ ಮಾಡಲಿಕ್ಕೆ ಆದರೆ ನಿಮ್ಮ ಪ್ರೀತಿಮಯ ಕೈಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧಶಕ್ತಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ನೀರನ್ನು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಧ್ಯಾತ್ಮಿಕ ಪರಮಪ್ರಸಾದ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಆನಂದಿಸುತ್ತೇನೆ. ನಮ್ಮನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇಲೆ ಶ್ರೀ ಯೇಸುವೇ, ಪಾಪಿ ನಾನು ಬೇಡುವುದೇ, ಆಗಮಿಸಿ ಎನ್ನನ್ನು ಸ್ವೀಕರಿಸಲು ಆತೊರೆಯುವೆ, ಸ್ವೀಕರಿಸಲು ಆತೊರೆಯುವೆ. ನೀವು ತೆತ್ತ ನಿಮ್ಮ ದೇಹ ನನ್ನ ಭೋಜನ, ನೀವು ಸುರಿದ ನಿಮ್ಮ ರಕ್ತ ನನ್ನ ಪಾದವು. ನೀವು ತೆತ್ತ ನಿಮ್ಮ ದೇಹ ನನ್ನ ಭೋಜನ, ನೀವು ಸುರಿದ ನಿಮ್ಮ ರಕ್ತ ನನ್ನ ಪಾದವು. ದೇವಾದಿ ದೇವಾ, ಬರೆಯ ಬನ್ನಿಯನ್ನಾತ್ಮದಿ, ದೊರೆಯ ಬನ್ನಿಯನ್ನಾತ್ಮದಿ. ಮಧುರ ಮನದ ಶ್ರೀ ಯೇಸುವೇ, ಪಾಪಿ ನಾನು ಬೇಡುವೆಯೇ, ಆಗಮಿಸಿ ಎನ್ನನ್ನು
ಸ್ವೀಕರಿಸಲು ತೊರೆಯುವೆ, ಸ್ವೀಕರಿಸಲು ತೊರೆಯುವೆ. ಪ್ರಾರ್ಥಿಸೋಣ. ಪ್ರಭು ದಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆ ಜೀವನವನ್ನು ತೊರೆದು ಹೊಸ ಜೀವನವನ್ನು ಪಾಡುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಮ ಪ್ರಸಾದದಲ್ಲಿ ನಮಗಾಗಿ ಪ್ರಸನ್ನರಾಗಿರುವ ರಕ್ಷಕ, ವಿಮೋಚಕ ಹಾಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮನ್ನು ಆರಾಧಿಸಿ, ನಮಿಸಿ, ವಂದಿಸಿ ಕೃತಜ್ಞತಾ ಸ್ತೋತ್ರವನ್ನು ಮಾಡಿ ಪೂಜಿಸುತ್ತೇವೆ. ವಿಶೇಷವಾದ ರೀತಿಯಲ್ಲಿ ನಾವು ನಿಮ್ಮ ಕರೆಗೆ ಹೋಗುಟ್ಟವರಾಗಿ ನಡೆದುಕೊಳ್ಳಲು ಬದ್ಧರಾಗಿದ್ದೇವೆ. ನಮ್ಮ ಪಾಪದೋಷಗಳನ್ನು, ದುರ್ಬಲತೆಗಳನ್ನು ಹಾಗೂ ನಮ್ಮ ಅಯೋಗ್ಯತನವನ್ನು ನಿಮ್ಮ ಮುಂದೆ ಸಮರ್ಪಿಸಿಕೊಳ್ಳುತ್ತಾ, ನಾವು ಮಾಡಿರುವ ಎಲ್ಲ ಪಾಪಗಳಿಗಾಗಿ ನಿಮ್ಮ ಕರುಣೆಯ ಹೊಳೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮ ಕ್ಷಮೆ ನಮ್ಮ ಮನೆಗಳಲ್ಲಿ ಆವರಿಸಿ ತುಂಬಲಿ. ಹಾಗೂ ನಮ್ಮನ್ನು ಇಂದು ಪೀಡಿಸುತ್ತಿರುವ ಸೋಂಕಿನಿಂದ ಬಿಡುಗಡೆ ಮಾಡಿ ನಮಗೆ ನಿಮ್ಮ ಮುಕ್ತಿಯನ್ನು ದಯಪಾಲಿಸಿರಿ. ಜಗದಾದ್ಯಂತ ಶೋಷಣೆಗೆ ಹಾಗೂ ಈ ಸೋಂಕಿಗೆ ಒಳಪಟ್ಟಿರುವ ಮಾನವ ಕುಲವನ್ನು ಕರುಣೆಯಿಂದ ವೀಕ್ಷಿಸಿರಿ. ನಾವೆಲ್ಲರೂ ತಪ್ಪಿತಸ್ಥರಾಗಿದ್ದೇವೆ, ಎಲ್ಲರೂ ಪಾಪ ಕಟ್ಟಿಕೊಂಡಿದ್ದೇವೆ, ಎಲ್ಲರೂ ನಿಮಗೆ ವಿಮುಖರಾಗಿ ಪಾಪಕ್ಕೆ ಅಭಿಮುಖರಾಗಿದ್ದೇವೆ. ಪಾಪವನ್ನು ತೊರೆದು ಪಾಪಕ್ಕೆ ವಿಮುಖರಾಗಿ ನಿಮಗೆ ಅಭಿಮುಖರಾಗಲು ಇಚ್ಛಿಸುತ್ತೇವೆ. ಪ್ರಭು, ನಮ್ಮನ್ನು ಬರಮಾಡಿಕೊಳ್ಳಿ, ನಮಗೆ ನೆರವು ನೀಡಿರಿ. ನಿಮ್ಮ ಶಕ್ತಿ ನಮ್ಮಲ್ಲಿ ತುಂಬಲಿ. ಮಾತೆ ಮರಿಯಮ್ಮನವರ ಬಿನ್ನಗಳ ಮುಖಾಂತರ, ಸಂತ ಜೋಸೇಫರ ಬಿನ್ನಗಳ ಮುಖಾಂತರ, ಸಂತ 10ನೇ ಭಕ್ತಿನಾಥರ ಬಿನ್ನಗಳ ಮುಖಾಂತರ ನಾವು ನಿಮ್ಮನ್ನು ಮೊರೆ ಇಡುತ್ತೇವೆ. ಆಮೇಲೆ ಎಂತ ದಿವ್ಯ
ಪ್ರಭು ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲಿಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಶಿವ ಸಂದೇಶ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆಂದನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಪುತ್ರರೊಡಗೂಡಿ ಭರವಸೆ ಮಾಡುತ್ತಾಯಿ. ಪವಿತ್ರ ಶಿಲುಬೆಯ ಆಗುತ್ತಿನ ಮೂಲಕ ನಮ್ಮ ವೇದಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.